ಕ್ಷಮೆ ಕೇಳೋ ಮಾತೇ ಇಲ್ಲ, ವಿಷಾದವಂತೂ ಇಲ್ವೇ ಇಲ್ಲ. ಬಿಎಸ್ವೈ ಪದಕ್ಕೆ ಹೊಸ ಅರ್ಥ ಕೊಟ್ಟ ಶಾಸಕ ಯತ್ನಾಳ್. ಬಸವಣ್ಣನ ವಿಚಾರವಾಗಿ ವಿವಾದ ಏನಾಗಿತ್ತು, ಅದರಲ್ಲಿ ತಾನು ಕ್ಷಮೆ ಕೇಳೋದಿಲ್ಲ, ಯಾಕಂದ್ರೆ ತಾನು ಅವರಿಗೆ ಅವಮಾನ ಆಗುವಂಥದ್ದು ಏನನ್ನೂ ಮಾತನಾಡಿಲ್ಲ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಬಿಎಸ್ವೈ ಅಂದ್ರೆ ಭೀಮಣ್ಣ ಖಂಡ್ರೆ, ಶಾಮನೂರು ಶಿವಶಂಕರಪ್ಪ, ವೈ ಅಂದ್ರೆ ಯಡಿಯೂರಪ್ಪ ಅಂತೆ. ಹಾಗಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ. ವೀರಶೈವ ಮಹಾಸಭಾದವರು ಏನ್ ಮಾಡಿದ್ದಾರೆ, ವಿಭೂತಿ ಹಚ್ಕೊಂಡು ಅಡ್ಡಾಡೋರೆಲ್ಲ ಏನ್ ಮಾಡಿದ್ದಾರೆ, ಯಡಿಯೂರಪ್ಪ ವಿರುದ್ಧ ಹಾಗಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ಇವರು ಬಸವಣ್ಣವ್ರಿಗೆ ಏನಾರು ಮಾಡ್ಯಾರೇನ್ರಿ? ಇವರೆಲ್ಲ ವಿಭೂತಿ ಹಚ್ಕೊಂಡು ಅಡ್ಡಾಡೋರೆಲ್ಲ ವೀರಶೈವ ಮಹಾಸಭಾದ ಏನ್ ಮಾಡ್ಯಾರ ಹೇಳ್ರಿ? ಮೊದಲಲ್ಲಿ ಬಸವಣ್ಣವ್ರ ಶಿವಾನು ಬಂಟಪ್ಪ ಏನೈತಲ್ಲ ಪೀರ್ ಭಾಷಾಂದು ಹೋರಾಟ ಮಾಡತ್ ಹೇಳ್ರಿ. ಅವ್ರಿಗೆ ಒಬ್ರು ಬಾಯಿ ತೆಗಿದಿಲ್ಲ. ವಕಫದಿಂತ ಗಂಭೀರ ಐತಿ. ಇವತ್ತ ಬಸವಣ್ಣ ಶಿವಾನುಭವ ಮಂಟಪ ಅಲ್ಲಂ ಪ್ರಭುಗಳು ನಡೆಸಿದಂಥ ಅಧ್ಯಕ್ಷತೆಯಲ್ಲಿ ನಡೆದಂಥ ಶಿವಾನುಭವ ಮಂಟಪನೇ ದನ ಕಡಿಲಾಕತ್ತಾರ. ಒಬ್ಬರು ನನ್ನ ವಿರುದ್ಧ ಮಾತಾಡೋ ಸ್ವಾಮಿಗಳು, ಇಲ್ಲಿ ಎದುರುಗಳು, ಈಶ್ವರ್ ಖಂಡ್ರೆ ಏನು ಮಾಡಾಕತ್ತಾರ? ಭಾರತ ಅಖಿಲ ಭಾರತ ವೀರಶೈವ ಮಹಾಸಭಾದವ್ರು ಎಲ್ಲ ಢೋಂಗಿ ನಾಟಕ ಮಾಡ್ಕೊತ ಬಂದಾರ. ವಾಟ್ಸಪ್ನಾಗ ಮಂಗ್ಯಾನಾಗ ಮಾತಾಡಿದ್ರೆ ನಾನೇನು ಹುಡುಕಿದವ್ರಿಗೆ ಹಂಚದಂಗೆ ಅಂಜು ಮಗ ಅಲ್ಲ. ಎಲ್ಲ ಕ್ಷಮಾ ಬಿಡ್ತೀನಿ, ವಿಷಾದ ಏನೂ ಇಲ್ಲ. ಸತ್ಯ ಏನೈತಿ, ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗುರ್ತೈತಿ. ಬಸವಣ್ಣವ್ರ ಕೊನೆ ಏನಾಗಿತ್ತು ನಮಗೆ ಗುರ್ತೈತಿ. ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದಾರ ಹಿಂಗಾಯ್ತು ಬಸವಣ್ಣಂದ. ಈಗೇನು ಗುರ್ತದ? ಸುಮ್ಮನೆ ಬುಕ್ಕ ಬರೀದು ಖಂಡ್ರೇನ ಮನೆ ಮುಂದೆ, ಶಾಮನೂರ್ ಮನೆ ಮುಂದೆ, ಯಡಿಯೂರಪ್ಪ ಮನೆ ಮುಂದೆ ಅಡ್ಡಾಡು ಗಿರಕಿ ಅದ. 3 ಮಂದಿದೆ ವೀರಶೈವ ಮಹಾಸಭಾ. BSY, ಬಿ ಅಂದ್ರೆ ಭೀಮಣ್ಣ ಖಂಡ್ರೆ, ಎಸ್ ಅಂದ್ರೆ ಶಾಮನೂರು ಶಿವಶಂಕರಪ್ಪ, ವಾಯ್ ಅಂದ್ರೆ ಯಡಿಯೂರಪ್ಪ. ಅಖಿಲ ಭಾರತ ವೀರಶೈವ ಸಭಾ ಒಂದಿಟ್ಟು ಚೇಲಾಗಳಿಗೆ ಮಾಡಿರ್ತಾರ, ಒಂದಿಟ್ಟು ಖಂಡನೆ ಉಗ್ರವಾಗಿ ಖಂಡಿಸಿದ್ರು. ಏನು ಬಾರಿಯಪ್ಪ ನಿಮ್ಮ ತಾಕತ್ತಿದ್ರಿ. ಈಗ ಆಂದೋಲನ ಸ್ವಾಮಿಗಳು ಕರೆ ಕೊಟ್ಟಾರ. ಹೆಂಗೆ ಅಯೋಧ್ಯರ ಬಾಬರ್ ಮಸೀದ್ ಕೆಡೋದು ಹೆಂಗೆ ಪೀರ್ ಭಾಷೆನೂ ನಾವು ತೊಗೋತಿರ್ತೇವೆ. ದರ್ಗಾ ಕೆಡವಿ ಶಿವನ ಮಂಟಪ ಕಟ್ಟುವಂಥ ಹೋರಾಟ ಅವ್ರು ತೊಗೊಂಡಾರ. ಆ ಆಂದೋಲನ ಸ್ವಾಮಿಗಳು ತೊಗೊಂಡಂಥ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತಿ. ನೀವು ಯಾರ್ಯಾರು ಬಸವಣ್ಣ ಬಗ್ಗೆ ಕತ್ತಿ ಹೇಳ್ಕೋದು, ಬಸವಣ್ಣ ಮ್ಯಾಗ ಉಪಜೀವನ ಮಾಡ್ಲಕತ್ತಿರಲ್ಲ, ನೀವು ಬರ್ರಿಯಪ್ಪ, ಪ್ರಾಣ ಕೊಡಕ್ಕೆ ಬರ್ರಿ ಬಸವಣ್ಣನ ಬಗ್ಗೆ. 3 ಮಂದಿದೆ ವೀರಶೈವ ಮಹಾಸಭಾ. BSY, ಬಿ ಅಂದ್ರೆ ಭೀಮಣ್ಣ ಖಂಡ್ರೆ, ಎಸ್ ಅಂದ್ರೆ ಶಾಮನೂರು ಶಿವಶಂಕರಪ್ಪ, ವಾಯ್ ಅಂದ್ರೆ ಯಡಿಯೂರಪ್ಪ. ಅಖಿಲ ಭಾರತ ವೀರಶೈವ ಸಭಾ ಒಂದಿಟ್ಟು ಚೇಲಾಗಳಿಗೆ ಮಾಡಿರ್ತಾರ, ಒಂದಿಟ್ಟು ಖಂಡನೆ ಉಗ್ರವಾಗಿ ಖಂಡಿಸಿದ್ರು. ಏನು ಬಾರಿಯಪ್ಪ ನಿಮ್ಮ ತಾಕತ್ತಿದ್ರಿ. ಈಗ ಆಂದೋಲನ ಸ್ವಾಮಿಗಳು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಿದ್ದು ಧುತ್ತರಗಾವಿ ಫೋನ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಸಿದ್ದು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವೀರಶೈವ ಮಹಾಸಭಾದ ಕುರಿತಾಗಿಯೇ ಸಾಕಷ್ಟು ಅಬ್ಜೆಕ್ಷನ್ಸ್ನ ಎತ್ತಿದ್ದಾರೆ. ಸೊ ಇನ್ನೂ ಏನೆಲ್ಲ ಹೇಳ್ತಾರೆ, ಯಾಕೆ ಆ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಯತ್ನಾಳ್ ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಬಣ ರಾಜಕೀಯ BSY ಬುಡಕ್ಕೆ ಬಂದು ತಲುಪಿದೆಯಾ, ಏನೆಲ್ಲ ಇದೆ ಅಪ್ಡೇಟ್? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕ್ಷಮೆ ಕೇಳೋ ಮಾತೇ ಇಲ್ಲ, ವಿಷಾದವಂತೂ ಇಲ್ವೇ ಇಲ್ಲ. BSY ಪದಕ್ಕೆ ಹೊಸ ಅರ್ಥ ಕೊಟ್ಟ ಶಾಸಕ ಯತ್ನಾಳ್. ಬಸವಣ್ಣನ ವಿಚಾರವಾಗಿ ವಿವಾದ ಏನಾಗಿತ್ತು, ಅದರಲ್ಲಿ ತಾನು ಕ್ಷಮೆ ಕೇಳೋದಿಲ್ಲ, ಯಾಕಂದ್ರೆ ತಾನು ಅವರಿಗೆ ಅವಮಾನ ಆಗುವಂಥದ್ದು ಏನನ್ನೂ ಮಾತನಾಡಿಲ್ಲ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. BSY ಅಂದ್ರೆ ಭೀಮಣ್ಣ ಖಂಡ್ರೆ, ಶಾಮನೂರು ಶಿವಶಂಕರಪ್ಪ, ವೈ ಅಂದ್ರೆ ಯಡಿಯೂರಪ್ಪ ಅಂತೆ. ಹಾಗಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ. ವೀರಶೈವ ಮಹಾಸಭಾದವರು ಏನ್ ಮಾಡಿದ್ದಾರೆ, ವಿಭೂತಿ ಹಚ್ಕೊಂಡು ಅಡ್ಡಾಡೋರೆಲ್ಲ ಏನ್ ಮಾಡಿದ್ದಾರೆ, ಯಡಿಯೂರಪ್ಪ ವಿರುದ್ಧ ಹಾಗಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ಇವರು ಬಸವಣ್ಣವ್ರಿಗೆ ಏನಾರು ಮಾಡ್ಯಾರೇನ್ರಿ? ಇವರೆಲ್ಲ ವಿಭೂತಿ ಹಚ್ಕೊಂಡು ಅಡ್ಡಾಡೋರೆಲ್ಲ ವೀರಶೈವ ಮಹಾಸಭಾದ ಏನ್ ಮಾಡ್ಯಾರ ಹೇಳ್ರಿ? ಮೊದಲಲ್ಲಿ ಬಸವಣ್ಣವ್ರ ಶಿವಾನುಭವ ಮಂಟಪ ಏನೈತಲ್ಲ ಪೀರ್ ಭಾಷಾಂದು ಹೋರಾಟ ಮಾಡತ್ ಹೇಳ್ರಿ. ಅವ್ರಿಗೆ ಒಬ್ರು ಬಾಯಿ ತೆಗಿದಿಲ್ಲ. ವಕಫದಿಂತ ಗಂಭೀರ ಐತಿ. ಇವತ್ತ ಬಸವಣ್ಣ ಶಿವಾನುಭವ ಮಂಟಪ ಅಲ್ಲಂ ಪ್ರಭುಗಳು ನಡೆಸಿದಂಥ ಅಧ್ಯಕ್ಷತೆಯಲ್ಲಿ ನಡೆದಂಥ ಶಿವಾನುಭವ ಮಂಟಪನೇ ದನ ಕಡಿಲಾಕತ್ತಾರ. ಒಬ್ಬರು ನನ್ನ ವಿರುದ್ಧ ಮಾತಾಡೋ ಸ್ವಾಮಿಗಳು, ಇಲ್ಲಿ ಎದುರುಗಳು, ಈಶ್ವರ್ ಖಂಡ್ರೆ ಏನು ಮಾಡಾಕತ್ತಾರ? ಭಾರತ ಅಖಿಲ ಭಾರತ ವೀರಶೈವ ಮಹಾಸಭಾದವ್ರು ಎಲ್ಲ ಢೋಂಗಿ ನಾಟಕ ಮಾಡ್ಕೊತ ಬಂದಾರ. ವಾಟ್ಸಪ್ನಾಗ ಮಂಗ್ಯಾನಾಗ ಮಾತಾಡಿದ್ರೆ ನಾನೇನು ಹುಡುಕಿದವ್ರಿಗೆ ಹಂಚದಂಗೆ ಅಂಜು ಮಗ ಅಲ್ಲ. ಎಲ್ಲ ಕ್ಷಮಾ ಬಿಡ್ತೀನಿ, ವಿಷಾದ ಏನೂ ಇಲ್ಲ.
ಸತ್ಯ ಏನೈತಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗುರ್ತೈತಿ. ಬಸವಣ್ಣವ್ರ ಕೊನೆ ಏನಾಗಿತ್ತು ನಮಗೆ ಗುರ್ತೈತಿ. ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದಾರೆ ಹಿಂಗಾಯ್ತು ಬಸವಣ್ಣಂದ. ಈಗೇನು ಗುರ್ತದ ಸುಮ್ಮ ಒಂದು ಬುಕ್ಕ ಬರೀದು ಖಂಡ್ರೇನ ಮನೆ ಮುಂದೆ, ಶ್ಯಾಮನೂರ್ ಮನೆ ಮುಂದೆ, ಯಡೂರಪ್ಪ ಮನೆ ಮುಂದೆ ಅಡ್ಯಾಡು ಗಿರಕಿ ಅದ. 3 ಮಂದಿದೆ ವೀರಶೈವ ಮಹಾಸಭಾ. BSY. ಬಿ ಅಂದ್ರೆ ಭೀಮಣ್ಣ ಖಂಡ್ರೆ, ಎಸ್ ಅಂದ್ರೆ ಶ್ಯಾಮನೂರ್ ಶಿವಶಂಕರಪ್ಪ, ವಾಯ್ ಅಂದ್ರೆ ಯಡೂರಪ್ಪ. ಅಖಿಲ ಭಾರತ ವೀರಶೈವ ಸಭಾ ಅವು ಒಂದಿಟ್ಟು ಚೇಲಾಗಳಿಗೆ ಮಾಡಿರ್ತಾರ, ಒಂದಿಟ್ಟು ಖಂಡನೆ ಉಗ್ರವಾಗಿ ಖಂಡಿಸಿದ್ರು. ಏನು ಬಾರ್ಯಪ್ಪ ನಿಮ್ಮ ತಾಕತ್ತಿದ್ರಿ. ಈಗ ಆಂದೋಲನ ಸ್ವಾಮಿಗಳು ಕರೆ ಕೊಟ್ಟಾರ. ಹೆಂಗೆ ಅಯೋಧ್ಯರ ಬಾಬರ್ ಮಸೀದ್ ಕೆಡೋದು ಹೆಂಗೆ ಪೀರ್ ಭಾಷೆನೂ ನಾವು ತೊಗೋತಿರ್ತೀವಿ. ದರ್ಗಾ ಕೆಡವಿ ಶಿವನ ಮಂಟಪ ಕಟ್ಟುವಂಥ ಹೋರಾಟ ಅವ್ರು ತೊಗೊಂಡಾರ. ಆ ಆಂದೋಲನ ಸ್ವಾಮಿಗಳು ತೊಗೊಂಡಂಥ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತಿ. ನೀವು ಯಾರ್ಯಾರು ಬಸವಣ್ಣ ಬಗ್ಗೆ ಕತ್ತಿ ಹೇಳ್ಕೋದು, ಬಸವಣ್ಣ ಮ್ಯಾಗ ಉಪಜೀವನ ಮಾಡ್ಲಕತ್ತಿರಲ್ಲ, ನೀವು ಬರ್ರಿಯಪ್ಪ ಪ್ರಾಣ ಕೊಡಕ್ಕೆ ಬರ್ರಿ ಬಸವಣ್ಣನ ಬಗ್ಗೆ. 3 ಮಂದಿದೆ ವೀರಶೈವ ಮಹಾಸಭಾ. BSY. ಬಿ ಅಂದ್ರೆ ಭೀಮಣ್ಣ ಖಂಡ್ರೆ, ಎಸ್ ಅಂದ್ರೆ ಶ್ಯಾಮನೂರ್ ಶಿವಶಂಕರಪ್ಪ, ವಾಯ್ ಅಂದ್ರೆ ಯಡೂರಪ್ಪ. ಅಖಿಲ ಭಾರತ ವೀರಶೈವ ಸಭಾ ಅವು ಒಂದಿಟ್ಟು ಚೇಲಾಗಳಿಗೆ ಮಾಡಿರ್ತಾರ, ಒಂದಿಟ್ಟು ಖಂಡನೆ ಉಗ್ರವಾಗಿ ಖಂಡಿಸಿದ್ರು. ಏನು ಬಾರ್ಯಪ್ಪ ನಿಮ್ಮ ತಾಕತ್ತಿದ್ರಿ. ಈಗ ಆಂದೋಲನ ಸ್ವಾಮಿಗಳು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಿದ್ದು ಧುತ್ತರಗಾವಿ ಫೋನ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಸಿದ್ದು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವೀರಶೈವ ಮಹಾಸಭಾದ ಕುರಿತಾಗಿಯೇ ಸಾಕಷ್ಟು ಅಬ್ಜೆಕ್ಷನ್ಸ್ನ ಎತ್ತಿದ್ದಾರೆ. ಸೊ ಇನ್ನೂ ಏನೆಲ್ಲ ಹೇಳ್ತಾರೆ, ಯಾಕೆ ಆ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಯತ್ನಾಳ್ ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಬಣ ರಾಜಕೀಯ BSY ಬುಡಕ್ಕೆ ಬಂದು ತಲುಪಿದೆಯಾ, ಏನೆಲ್ಲ ಇದೆ ಅಪ್ಡೇಟ್? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕ್ಷಮೆ ಕೇಳೋ ಮಾತೇ ಇಲ್ಲ, ವಿಷಾದವಂತೂ ಇಲ್ವೇ ಇಲ್ಲ. BSY ಪದಕ್ಕೆ ಹೊಸ ಅರ್ಥ ಕೊಟ್ಟ ಶಾಸಕ ಯತ್ನಾಳ್. ಬಸವಣ್ಣನ ವಿಚಾರವಾಗಿ ವಿವಾದ ಏನಾಗಿತ್ತು, ಅದರಲ್ಲಿ ತಾನು ಕ್ಷಮೆ ಕೇಳೋದಿಲ್ಲ, ಯಾಕಂದ್ರೆ ತಾನು ಅವರಿಗೆ ಅವಮಾನ ಆಗುವಂಥದ್ದು ಏನನ್ನೂ ಮಾತನಾಡಿಲ್ಲ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. BSY ಅಂದ್ರೆ ಭೀಮಣ್ಣ ಖಂಡ್ರೆ, ಶಾಮನೂರು ಶಿವಶಂಕರಪ್ಪ, ವೈ ಅಂದ್ರೆ ಯಡಿಯೂರಪ್ಪ ಅಂತೆ. ಹಾಗಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ. ವೀರಶೈವ ಮಹಾಸಭಾದವರು ಏನ್ ಮಾಡಿದ್ದಾರೆ, ವಿಭೂತಿ ಹಚ್ಕೊಂಡು ಅಡ್ಡಾಡೋರೆಲ್ಲ ಏನ್ ಮಾಡಿದ್ದಾರೆ, ಯಡಿಯೂರಪ್ಪ ವಿರುದ್ಧ ಹಾಗಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ಇವರು ಬಸವಣ್ಣವ್ರಿಗೆ ಏನಾರು ಮಾಡ್ಯಾರೇನ್ರಿ? ಇವರೆಲ್ಲ ವಿಭೂತಿ ಹಚ್ಕೊಂಡು ಅಡ್ಡಾಡೋರೆಲ್ಲ ವೀರಶೈವ ಮಹಾಸಭಾದಾಗ ಏನು ಮಾಡ್ಯಾರ ಹೇಳ್ರಿ? ಮೊದಲಲ್ಲಿ ಬಸವಣ್ಣವ್ರ ಶಿವನ ಮಂಟಪ ಏನೈತಲ್ಲ ಪೀರ್ ಭಾಷೆಂದು ಹೋರಾಟ ಮಾಡತ್ ಹೇಳ್ರಿ. ಅವ್ರಿಗೆ ಒಬ್ರು ಬಾಯಿ ತೆಗಿದಿಲ್ಲ. ವಕಫದಿಂತ ಗಂಭೀರ ಐತಿ. ಇವತ್ತ ಬಸವಣ್ಣ ಶಿವನ ಮಂಟಪ ಅಲ್ಲಂ ಪ್ರಭುಗಳು ನಡೆಸಿದಂಥ ಅಧ್ಯಕ್ಷತೆಯಲ್ಲಿ ನಡೆದಂಥ ಶಿವನ ಮಂಟಪನೇ ದನ ಕಡಿಲಾಕತ್ತಾರ.